ಇರೋ ಮಟ್ಟನು RSS ಪಥಸಂಚಲನ ಮಾಡಬೇಕಾದ್ರೂ ನನ್ನ ಅನುಮತಿ ಬೇಕು ಅಂತ ಹೇಳ್ತಾರೆ ಸರ್. ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ಕೇವಲ ಮಾಧ್ಯಮಗಳ ಮೂಲಕ ಪ್ರತಿದಿನ, ಯಾಕಂದರೆ ಅವರು ಸರ್ಕಾರದಲ್ಲಿ ನಿಶ್ಶಕ್ತರಾಗಿದ್ದಾರೆ. ಅವರು ಒಬ್ಬ ಗೃಹ ಮಂತ್ರಿಯಾಗಿ ಕೆಲಸ ಮಾಡೋದನ್ನು ಚೆನ್ನಾಗಿ ಮಾಡೋದನ್ನು ಬಿಟ್ಟು ದಿನ ಬೆಳಿಗ್ಗೆ ಆದರೆ RSS ಬಗ್ಗೆ ಮಾತಾಡೋದ್ರ ಮೂಲಕ ಸುದ್ದಿಯಲ್ಲಿ ನಾನು ಇರಬೇಕು ಅನ್ನೋಂಥ ಒಂದು ಚಟ ಬಿಟ್ಟರೆ ಅವ್ರಿಗೆ ಒಂದು ರೀತಿ ಅವ್ರಿಗೇನಾದರೂ ನಿಜವಾಗ್ಲೂ, ಯಾಕೆಂದರೆ ನಮ್ಮ DK ಶಿವಕುಮಾರ್ ಅವರು ಏಕಾಏಕಿ ಅವರಿಗೆ ಗೃಹ ಮಂತ್ರಿಯನ್ನು ಕೊಟ್ಬಿಟ್ಟಿದ್ದಾರೆ. ತುಂಬ ಜವಾಬ್ದಾರಿಯುತ ಮಂತ್ರಿ ಸ್ಥಾನ ಅದು. ಸ್ವಲ್ಪ ನಾನೇನಂತಂದರೆ ಅವರಿಗೆ ಒಂದು 15 ದಿನ ಬಿಡುವನ್ನು ಕೊಟ್ಟು ನಮ್ಮ ಬೆಂಗಳೂರಲ್ಲಿ ನಿಮ್ಮೆನ್ಸ್ ಹಾಸ್ಪಿಟಲ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅಡ್ಮಿಟ್ ಮಾಡಿಸಿ ಅವ್ರಿಗೇನಾದರೂ ತಲೆ ಸರಿಯಾಗಿದೆನಾ ಇಲ್ಲನಾ ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು, ಅಂದರೆ ಇವರ ತಂದೆ ಕಾಲದಿಂದ ಇವರು ನೋಡಿರುವಂಥ ರಾಜಕಾರಣಿಗಳು ದೇಶವನ್ನು ಆಡಳಿತ ಮಾಡಿರೋರಿಂದ ಹಿಡಿದು RSSನ ಅಲುಗಾಡಿಸೋದಕ್ಕೆ ಯಾರ ಕೈಲಾಗಲಿಲ್ಲ. ಈ ಪ್ರಿಯಾಂಕಾ ಖರ್ಗೆ ಕೈಲಿ ಏನಾಗುತ್ತೆ ಹೇಳಿ? ಸೊ ಏನು ಆಗಲ್ಲ ಅಂತಂತೂ ಗೊತ್ತಿದ್ದು ಕೂಡ ಒಬ್ಬ ಹುಚ್ಚಿನ ರೀತಿಯಲ್ಲಿ ಮಾತಾಡ್ತೇನೆ ಅಂತಂದರೆ ನಾವು ಇದಕ್ಕೆ ಏನು ಹೇಳಬೇಕು? ಈಗ ಇಲ್ಲ, ಅವ್ರಿಗೇನು ದ್ವೇಷ ಅಲ್ಲ, ಅದೊಂದು ಹುಚ್ಚದ್ದು. RSS ಬಗ್ಗೆ ಮಾತಾಡಬೇಕು. ಮೇನ್ ವಿಷಯ ಏನಂದ್ರೆ, ಅಲ್ಲಲ್ಲ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, RSS ಅಲ್ಲಿ ಪಥಸಂಚಲನಕ್ಕೆ ಇವತ್ತೇನು ಶೋಭಾಯಾತ್ರೆಗೆ ಅವಕಾಶ ಮಾಡಿಕೊಡಲ್ಲ ಅಂತೇಳಿ ತುಂಬ ನಾವು RSS ಅವರು ಹೈಕೋರ್ಟ್ಗೆ ಹೋಗಿ ಬಂದು ಅದಕ್ಕೊಂದು ಲಿಮಿಟೆಡ್ ಆಗಿ ಒಂದು 300 ಮಂದಿ ಜೊತೆಯಲ್ಲಿ ಪಥಸಂಚಲನ ಶೋಭಾಯಾತ್ರೆ ಮಾಡಬೇಕು ಅಂತೇಳಿ ಆರ್ಡರ್ ಆದರೂ ಕೂಡ, ಆದರೆ ನೋಡಲಿಕ್ಕೆ ಬಂದಿರುವಂಥದ್ದು ಲಕ್ಷಾಂತರ ಜನರು ಬಂದಿರಲ್ಲ. ಸೊ ಅವರಿಗೆ ದಿಗಿಲಾಗಿದೆ. ಅಂದರೆ ಈ ಸಲ ನನಗೆ ಏನಾಗುತ್ತೆ, ನಾನು ಗೆಲ್ತೀನ ಸೋಲ್ತೀನ, ಕ್ಷೇತ್ರ ಕಳ್ಕೊಳ್ತೀನ ಅನ್ನೋ ಒಂದು ಭಯದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ನಷ್ಟ ಆಗುತ್ತೆ, ಅವ್ರ ಪಕ್ಷಕ್ಕೂ ಹೆಚ್ಚಿನ ನಷ್ಟ ಆಗುತ್ತೆ. RSS ಅಂತಂದರೆ ಇವತ್ತು ದೇಶಭಕ್ತರು, ನಮ್ಮ ರಾಷ್ಟ್ರೀಯತೆ, ಒಂದು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸಿ ಒಳ್ಳೆ ಹಾದಿಯಲ್ಲಿ ತಗೊಂಡೋಗೋ ಇನ್ಸ್ಟಿಟ್ಯೂಷನ್ನ ಅವರು ಮೆಚ್ಕೋಬೇಕು. ಅವರು ಅದನ್ನು ಬಿಟ್ಟು ಈ ರೀತಿ ಮಾತಾಡ್ತಿರೋದು ದುರದೃಷ್ಟ. ಈಗ ಅವರು